ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ದುಡ್ದ್ಬಿಟ್ಟು ಶೂ ತಗೊಳ್ಳೋಷ್ಟು ದೊಡ್ಡ ಮನುಷ್ಯಲಾಗ್ಬಿಟ್ಯಾ ನೀನು? ಇನ್ಮೇಲೆ ನಿನ್ನ ಜೊತೆ ಮಾತಾಡ್ಬೇಡ. ರಶ್ಮಿ ಅಮ್ಮ, ಇನ್ ಮುಂದೆ ನೀವ್ ಹೇಳ್ದಂಗೆ ಕೇಳ್ತೀನಿ. ಅದೇ ಈ ಸತಿ ಮಾತ್ರ ಈ ದುಡ್ಡಿಂದಾನೇ ಶೂ ತಗೊಳ್ಳೋಣ. ಏನೇ ಆದ್ರೂ ಸರಿ, ನನ್ನ ಇಷ್ಟಕ್ಕೆ ಬಿಡಲ್ಲ. ಒಟ್ನಲ್ಲಿ ಹಿರಣ್ಮಯಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು. ಏಯ್, ಅದ್ಯಾಕೆ ಅಷ್ಟು ಹೊಟ್ಟೆ ಹೊರಿ ನಿನಗೆ ಹಿರಣ್ಮಯಿನ್ ಕಂಡ್ರೆ? ನಿನ್ ಮಗಳಿಗಿಂತ ನಿನಗೆ ಆ ತಿರ್ಬೋಕಿ ಮೇಲೆ ಪ್ರೀತಿ ಜಾಸ್ತಿ. ನೀನ್ ತಪ್ಪು ಮಾಡ್ಬಿಟ್ಟು ಆ ಒಳ್ಳೆ ಹುಡುಗಿನ ತಿರ್ಬೋಕಿ ಅಂತೀಯನೆ ನಿನ್ನ. ಏಯ್, ಈ ಕಡೆ ಬಾ. ಇನ್ನು ಸರ್ ಮಾಡ ಬಗ್ಗಲ್ಲಿ. ಹಾಂ, ಈ ಕಡೆ ಬಾ ಸ್ವಲ್ಪ. ಈ ಕಡೆ ಓಡ್ತಾ ಇರಿ. ನೀನು ಸ್ವಲ್ಪ ಈ ಕಡೆ ಬರ. ಹಾಂ, ಅಲ್ಲಿ ನಿಂತ್ಕೊ. ಸರಿ, ಹಿಂಗೆ ಕೈ ಹಿಂಗೆ ಅನ್ಬೇಕು, ಓಡ್ಬೇಕು. ಗೊತ್ತಾಯ್ತಾ? ಹಾಂ, ಜಾಸ್ತಿ ಜ್ವರ ಕೊಂಡ್ಬೇಡ. ಹಾಂ, ಗೊತ್ತಾಯ್ತಾನೆ? ನಮಸ್ಕಾರ ಸರ್. ನಮಸ್ಕಾರ. ನನ್ನ ಮಗಳು ತಪ್ಪು ಮಾಡಿದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ಅವಳ ಪರವಾಗಿ ನಾನು ಕ್ಷಮೆ ಕೇಳೋಣ ಅಂತ ಬಂದೆ. ನೀವು ಕ್ಷಮೆ ಕೇಳಿದ್ರೆ ಪ್ರಯೋಜನ ಇಲ್ಲಮ್ಮ. ತಪ್ಪು ಮಾಡಿದ್ದೀನಿ ಅಂತ ಅವಳಿಗೂ ಗೊತ್ತಾಗಬೇಕು. ಅವಳಿಗೂ ಗೊತ್ತಾಗಿದೆ ಮೇಷ್ಟ್ರೆ. ಅವಳು ಕ್ಷಮೆ ಕೇಳಬೇಕು ಅಂತಾನೆ ಬಂದಿದ್ದಾಳೆ. ಮಕ್ಕಳು ತಪ್ಪು ಮಾಡ್ತಾರೆ, ದೊಡ್ಡವರಾಗಿ ನಾವು ಕೋಪ ಮಾಡ್ಕೋಬಾರ್ದಲ್ವಾ? ಖಂಡಿತ ಅವಳ ಮೇಲೆ ನನಗೆ ಕೋಪ ಇಲ್ಲ. ಮಕ್ಕಳು ಏನು ಮಾಡಿದ್ದಾರೆ ಅಂತ ತಂದೆ ತಾಯಿಗಳಿಗೆ ಗೊತ್ತಾಗ್ಲಿ ಅಂತ ಹಾಗೆ ಮಾಡಿದೆ. ಸೌಗಂಧಿ, ನೀನು ನನ್ನನ್ನು ಕ್ಷಮೆ ಕೇಳಿದ್ರೆ ಸಾಲದು, ಹಿರಣ್ಮಯಿನ ಕ್ಷಮೆ ಕೇಳಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಮೇಷ್ಟ್ರೆ, ಅವಳು ಕ್ಷಮೆ ಕೇಳ್ತೀನಿ. ಅವಳಿಗೆ ಬುದ್ಧಿ ಬಂದಿದೆ ಮೇಷ್ಟ್ರೆ. ದಯವಿಟ್ಟು ನೀವು ಅವಳಿ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಡಿ. ಆಗಲಿ, ಇವಳು ಚೆನ್ನಾಗಿ ಅಭ್ಯಾಸ ಮಾಡ್ತಾಳೆ, ಆದರೆ ಸ್ವಲ್ಪ ಕೊಂಕು ಜಾಸ್ತಿ. ಅವ್ರ ತಾತ ಈ ಊರಿನ ದೊಡ್ಡ ಮನುಷ್ಯ ಅಂತ ಸ್ವಲ್ಪ ಅಹಂಕಾರ ಅಷ್ಟೆ. ಅದನ್ನ ನಾನು ಸರ್ ಮಾಡ್ತೀನಿ. ಇರ್ಲಿ ಬಿಡಿ, ಮಕ್ಕಳಾಟ ಒಂದು ಹಂತಕ್ಕೆ ಸರಿ, ಅವ್ರ ಭವಿಷ್ಯಕ್ಕೆ ಮುಳ್ಳಾಗಬಾರ್ದು. ನೋಡಿ ಮಕ್ಕಳ, ಸೌಗಂಧಿಗೆ ತನ್ನ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆ ನೀವು ಅವಳ ಜೊತೆಯಲ್ಲಿ ಆಟಕ್ಕೆ ಸೇರಿಸ್ಕೋಬೇಕು. ತಿಳಿತಾ? ರುಕ್ಮಿಗೂ ನೀನೊಲಿದೆ, ರಾಧೆಗೂ ನೀನೊಲಿದೆ, ರೂಪ ಸಿರಿಯನು ಎಲ್ಲಿ ಕಂಡೆ ರುಕ್ಮಿಣಿ ಭಾಮಾದಿ ಅಷ್ಟಮಹಿಷಿಯರ ಸೇರಿ ಸಾರಿ ಸುಖಿಸಿದೆ. ಹೇಳು ಕೃಷ್ಣ ರೂಪಸುದೆ ತನುವೆ ಎಲ್ಲಿ ಕಂಡೆ ರುಕ್ಮಿಣಿ ಭಾಮಾದಿ. ಅಯ್ಯೋ, ಏನ್ ಮೆಲ್ಲಿಗಮ್ಮ? ಅಯ್ಯೋ, ಕಾಲು ಒದ್ದೆ ಆಗಿತ್ತಾ? ಏನಾಯ್ತಮ್ಮ? ಅಯ್ಯೋ, ನೋಡ್ಕೊಂಡು ಓಡಾಡಬಾರ್ದ? ನೋಡಿ, ಈಗ ನಾನು ಇಲ್ದೆ ಹೋಗಿದ್ರೆ ಮುಖ ಮೂತಿ ಎಲ್ಲ ಒಡೆದೋಗಿರೋದು. ಅಯ್ಯೋ, ಒಡೆದೋಗ್ತಿತ್ತ. ನೀವ್ ಯಾಕೆ ಹಿಡ್ಕೊಳಕ್ ಹೋದ್ರಿ? ಅಲ್ವೇ ಸೀತಾ, ನೀನ್ ಬಿದ್ರಲ್ಲ ಅಂತ ಪಾಪ ಹಿಡ್ಕೊಂಡ್ರೆ ಅವ್ರಿಗೆ ತಿರುಗಿಸ್ ಮಾತಾಡ್ತಾ ಇದೆಯಲ್ಲ. ಅಕಸ್ಮಾತ್ ನೀನ್ ಬಿದ್ದು ಸೊಂಟಗಿಂತ ಮುರ್ಕೊಂಡಿದ್ರೆ ಏನೇ ಗತಿ? ಅಯ್ಯೋ, ಎಲ್ಲ ನಾಟಕ ಕಣ್ರಿ. ನಾನು ಬಿದ್ರು ನನಗೇನಾಗಲ್ಲ, ಅಷ್ಟು ಗಟ್ಟಿ ದೇಹ ನಂದು. ಹೀಗೆ ನಾನು ಬಿದ್ದಾಗ ನನ್ನ ಬಚಾವ್ ಮಾಡಿದ್ರೆ ನಾನು ಮೆತ್ತಗಾಗಿ ಕರುಣೆ ತೋರಿಸ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ದರಿದ್ರ ಜನ. ಸೀತಾ, ಜಾಸ್ತಿ ಆಯ್ತು ನಿಂದು. ನೀನು ಅವ್ರಿಗೇನೇ ಅಂದ್ರು, ಅವ್ರಿಗೇನೇ ತೊಂದರೆ ಕೊಟ್ರು, ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನಿನಗೆ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಅಂಥವ್ರಿಗೆ ಮನುಷ್ಯತ್ವನೇ ಇಲ್ಲದೆ ಅಂತಿದೆಯಲ್ಲೇ. ನಿಮಗೆ ಹಾಗೆ ಅನಿಸ್ತಿರ್ಬೋದು ರೀ, ಆದರೆ ನನಗೆ ಹಾಗೆ ಅನಿಸಲ್ವಲ್ಲ. ಇವ್ರೇನೇ ಮಾಡಿದ್ರು
ಅದ್ರ ಹಿಂದೆ ಇನ್ನೇನೋ ಉದ್ದೇಶ ಇದ್ದೇ ಇದೆ ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ನಮ್ಮ ಸಂಬಂಧ ಬೆಳೆಸಬೇಕು ಅನ್ನೋದು ಇವ್ರ ದೂರಾಲೋಚನೆ. ಜೊತೆಗೆ ದುರಾಲೋಚನೆ ಇರೋದ್ರಿಂದಾನೇ ಇವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ಸುತ್ತೆ. ನೋಡಿಮ್ಮ, ನಿಮ್ಮ ಮನಸ್ಸಿನಲ್ಲಿ ನೀವೇನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ನಾನು ಮಾತ್ರ ನನ್ನ ಮನಸ್ಸಿನಲ್ಲಿ ಏನೂ ಇಟ್ಕೊಂಡಿಲ್ಲ. ನೀವೀಗ ಬಿದ್ದಿದ್ರೆ ಕೈಗೋ ಕಾಲಿಗೋ ದೊಡ್ಡದಾಗಿ ಪೆಟ್ಟಾಗಿರೋದು, ಅದು ತಪ್ಪು. ಹಾಗೆ ತಪ್ಪಿಸಿದ್ದು ಆ ಮಹಾತಾಯಿನೇ ಅಂತ ಅನ್ಕೋತೀನಿ ಅಷ್ಟೇ. ನಿಮಗೂ ಹಾಗನ್ಸಿದ್ರೆ ಒಳಗೋಗಿ ಅಮ್ಮನವರಿಗೆ ತುಪ್ಪದ ದೀಪ ಹಚ್ಚಿ. ಇಷ್ಟೇ ನಾನು ನಿಮ್ಗೆ ಹೇಳೋದು. ಅಯ್ಯೋ, ಇನ್ನೆಲ್ಲಿ ಹಚ್ಚಲಿ ತುಪ್ಪದ ದೀಪನ? ಮುಟ್ಬಿಟ್ರಲ್ಲ ನೀವು. ಅಲ್ರಿ, ನಾನು ಬಿದ್ದಿದ್ರೆ ಏನು ಮಹಾ ಆಗಿರೋದು? ಕೈಯೋ ಕಾಲೋ ಮುರಿತಿತ್ತು ಅಷ್ಟೇ ತಾನೇ. ಮುರಿದ್ರೆ ಮುರಿಲಿ ಬಿಡಿ, ಅದನ್ನ ನೋಡ್ಕೊಳ್ಳೋಕೆ ಅಂತ ಡಾಕ್ಟರ್ ಇದಾರಲ್ವಾ. ನಿಮ್ಮ ಅವಶ್ಯಕತೆ ನನಗೇನು ಬೇಕಾಗಿರ್ಲಿಲ್ಲ. ಅಯ್ಯೋ, ಬಂದ್ಬಿಟ್ರು. ಅಯ್ಯೋ, ಅಯ್ಯಪ್ಪ ರೀ, ಯಾಕೋ ಕಾಲು ತುಂಬಾ ನೋವ್ತಾ ಇದೆ. ಮೇಲೆ ಎತ್ತಿಡಕ್ಕಾಗ್ತಿಲ್ಲ, ಸ್ವಲ್ಪ ಬನ್ನಿ. ಏನಾಯ್ತು? ಏನಾಯ್ತು? ಅಲ್ಲಿಂದ ಏನು ಆಗದೆ ಇರ್ತಾರೆ ನಡ್ಕೊಂಬಂದೆ. ಗೊತ್ತಿಲ್ಲ ರೀ, ಕಾಲು ತುಂಬಾ ನೋವ್ತಾ ಇದೆ, ಮೇಲೆ ಎತ್ತಿಡಕ್ಕಾಗ್ತಿಲ್ಲ, ಸ್ವಲ್ಪ ಎತ್ತಿಡಿ. ಇರಿ ಇರಿ ಇರಿ, ನಾನು ನೋಡ್ತೀನಿ. ಇರಿ, ಏನಾಗಲ್ಲ 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 ಏನಾಗಲ್ಲ. ನಿಧಾನ ನಿಧಾನ. ಏನಾಗಲ್ಲ ಸೀತಾ, ಏನಾಗಲ್ಲ. ಸ್ವಲ್ಪಮ್ಮ, ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪಮ್ಮ, ನಿಧಾನ. ಆಗೋಯ್ತು. ಅಮ್ಮ ಅಮ್ಮ, ಏನೂ ಆಗಿಲ್ಲ, ನೀವೇನು ಗಾಬರಿ ಆಗ್ಬಿಡಿ. ಕಾಲು ಸ್ವಲ್ಪ ಉಳುಕ್ಬಿಟ್ಟಿದೆ. ನಿಧಾನವಾಗಿ. ಆಯ್ತಾಯ್ತು, ಏನೂ ಆಗಲ್ಲ. ಅಲ್ವೇ ಸೀತಾಲಕ್ಷ್ಮಿ, ಏಟು ಬಿದ್ದಾಗ ಅತಿ ಉತ್ಸಾಹದಲ್ಲಿ ಏನೂ ಆಗಿಲ್ಲ ಅಂತ ಅಲ್ಲಿಂದ ಕೋಣೆವರೆಗೂ ನಡ್ಕೊಂಡು ಬಂದ್ಯಲ್ಲ, ಅದಕ್ಕೆ ಈ ಅವಸ್ಥೆ. ಏನಾರ ಆದರೆ ಇನ್ನೊಂದು ಮತ್ತೊಂದು ಮಾಡಿಕೊಂಡ್ರೆ ಅಲ್ಲೇ ಕೂತು ಪರೀಕ್ಷೆ ಮಾಡ್ಕೊಂಡು ಮುಂದುವರಿಬೇಕು. ಅಯ್ಯೋ, ಈಗ ಆಗೋಗಿದೆಯಲ್ರಿ. ಈಗ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಈಗ ಮಾಡಬೇಕು ಅಂತ ಹಳೆ ಗಾಯನ ಕೆರಿತಾ ಇರ್ತೀರೋ ಹೇಗೆ? ಅಪ್ಪ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಅಮ್ಮನ ಕಾಲಿಗೆ ಆಗಿರೋದಕ್ಕೆ ಏನು ಚಿಕಿತ್ಸೆ ಕೊಡ್ಬೋದು ಅಂತ ಡಾಕ್ಟ್ರಿಗೆ ಕೇಳ್ತೀನಿ. ಸರಿ ಅಲ್ವೇ, ಈಗ ಮನೇಲಿದ್ದವ್ರಿಗೆಲ್ಲ ಯಾರು ಬೇಯಿಸಿ ಹಾಕ್ತಾರೆ? ಹೊರಗಡೆಯಿಂದ ತಗೊಂಡು ಬರ್ತೀಯಾ ಹೇಗೆ? ಏನು ಬೇಡ, ಅಜ್ಜಿನೇ ಎಲ್ಲರಿಗೂ ಅಡುಗೆ ಮಾಡಿಟ್ಟಿದ್ದಾರೆ. ನಾನು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಕೇಳಿದ್ದೇನೆ ಸೀತಾ, ನೀನು ಆ ಹಿರಿ ಜೀವನ ಎಷ್ಟೇ ದ್ವೇಷ ಮಾಡಿದ್ರು ಯಾವುದನ್ನು ಮನಸ್ಸಿಗೆ ಹಾಕೊಳ್ದೆ ನೀನು ಮಾಡೋ ಕೆಲಸ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ಸೀತಮ್ಮನವರೇ,
ಕಮ್ಮಿ ಆಗುತ್ತಮ್ಮ, ನಚ್ಚಗಾಗುತ್ತೆ. ಬಿಸಿ ಬಿಸಿ ಶಾಖ ಕೊಡ್ತಿದ್ದೀನಿ, ನೋವು ಕಮ್ಮಿ ಆಗುತ್ತಮ್ಮ. ಏನು ಹೆದರ್ಕೋಬೇಡಿ, ನೋವು ಕಮ್ಮಿ ಆಗುತ್ತೆ. ಹಿರಣ್ಮಯಿ, ಏನ್ ಮೇಷ್ಟ್ರೆ? ಸೌಗಂಧಿಗೆ ತನ್ನ ತಪ್ಪಿನ ಅರಿವಾಗಿದೆ. ನಿನ್ನ ಕ್ಷಮೆ ಕೇಳಕ್ ಬಂದಿದ್ದಾಳೆ. ಇಲ್ಲ, ಅವಳು ಯಾವತ್ತಿದ್ರು ನನ್ ಗೆಳತಿ. ಅವಳು ನನಗೆ ಕ್ಷಮೆ ಕೇಳಿದ್ರೆ ತುಂಬಾ ಬೇಜಾರಾಗತ್ತೆ. ನನಗ್ ಮಾಡಿದ ತಪ್ಪನ ಅವ್ರು ಬೇರೆ ಯಾರಿಗೋ ಮಾಡದೆ ಇದ್ರೆ ಸಾಕಷ್ಟೇ. ನಾವಿಬ್ರು ಒಂದೇ ಅಲ್ವಾ? ನೋಡೆ ಸೌಗಂಧಿ, ಎಷ್ಟು ದೊಡ್ಡ ಮನ್ಸು ಅವಳ್ದು. ಇನ್ಮೇಲೆ ಇಬ್ರು ಗೆಳತಿಯರಾಗ್ಬೇಕು. ಎಲ್ಲಿ ಇಬ್ರು ಕೈ ಕೈ ಕೊಟ್ಕೊಳ್ಳಿ. ಕೊಡ್ತೀನಿ ಕಣೆ ಹಿರಣ್ಮಯಿ. ಸರಿಯಾದ ಸಮಯದಲ್ಲಿ ನಿನ್ನ ಕೈ ಕೊಟ್ಟು ಮೊದಲನೇ ಬಹುಮಾನ ನಾನೇ ತಗೋತೀನಿ. ಹಿರಣ್ಮಯಿ, ನನ್ನ ಮಗಳು ನಿನ್ನ ಶೂನ ಹಾಳು ಮಾಡ್ಯಾಳೆ. ಅದಕ್ಕೆ ನಾನು ನಿನಗೆ ಹೊಸ ಶೂ ಕೊಡಿಸ್ತೀನಿ. ಬೇಡ, ನಾನು ಆಯೋ ಶೂ ತಗೊಂಡಿದ್ದೀನಿ. ಅದು ನಾನೇ ಸಂಪಾದನೆ ಮಾಡಿದ ದುಡ್ಡಲ್ಲಿ. ಸೌಗಂಧಿ ಹಾಗೆ ಮಾಡಿದೊಂಥರ ಒಳ್ಳೇದಾಯ್ತು. ಅದು ನಾನೇ ಸಂಪಾದನೆ ಮಾಡಿ ಕಲ್ತ್ಕೊಂಡೆ. ಎಷ್ಟು ದೊಡ್ಡ ಮನಸ್ಸು ಹಿರಣ್ಮಯಿ ನಿಂದು. ಇವಳು ನಿನಗೆ ಕೆಟ್ಟದನ್ನೇ ಬಯಸಿದ್ರು ನೀನೊಳಗೆ ಒಳ್ಳೇದನ್ನೇ ಬಯಸ್ತಿದ್ಯಾ. ಆ ಮಹಾತಾಯಿ ನಿನ್ನ ಚೆನ್ನಾಗಿಟ್ಟಿರ್ತಾಳಮ್ಮ. ಆಯ್ತಲ್ವಾ? ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ಹೊರಡಿ. ಸರಿ ಮೇಷ್ಟ್ರೆ, ಹುಷಾರು ಸೌಗಂಧಿ. ಬನ್ನಿ ಮಕ್ಕಳ, ಆಡೋಣ. ಬರ ಈ ಕಡೆ ಎಲ್ಲಾರು. ಬಾಯ್ ಸೌಗಂಧಿ, ಅಭ್ಯಾಸ ಮಾಡೋಣ. ಹುಲಿ ಯಾವತ್ತಿದ್ರು ಜಿಂಕೆ ಜೊತೆ ಸ್ನೇಹ ಮಾಡುತ್ತಾ? ನೀನು ಯಾವತ್ತಿದ್ರು ನನಗೆ ಶತ್ರುನೇ. ನಿನ್ನನ್ನು ಸೋಲ್ಸೋದೇ ನನ್ನ ಗುರಿ. ಅದಕ್ಕೇನು ಬೇಕಾದರೂ ಮಾಡ್ತೀನಿ. ರಶ್ಮಿ, ರಶ್ಮಿ, ಎಲ್ಲಿಗೆ ಹೋಗಿದ್ರಮ್ಮ? ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ನಮ್ಮ. ನಿಮ್ಮ ತಾಯಿ ಸರಿ ಹೋಗೋದಕ್ಕೆ ವೈದ್ಯರ ಪ್ರಯತ್ನ ಇದ್ದರೂ ಆ ಮಹಾತಾಯಿ ಆಶೀರ್ವಾದ ಇರಲಿ ಅಂತ ಗುರುಗಳ ಹತ್ರ ಹೋಗಿ ನಿಮ್ಮ ತಾಯಿ ಪರಿಸ್ಥಿತಿನೆಲ್ಲ ಹೇಳಿದೆ. ಅವರು ಕೆಲವು ಪುಡಿಗಳನ್ನ ಕೊಟ್ಟಿದ್ದಾರೆ, ಅದನ್ನು ದಿನ ತಗೋಬೇಕಂತೆ. ಈ ಪುಡಿನ ಎಣ್ಣೆಗೆ ಬೆರೆಸಿ ದಿನ ಕಾಲಿಗೆ ತಿಕ್ಕೋಬೇಕಂತೆ. ಎಲ್ಲ ಕಡೆಯಿಂದಲೂ ಪ್ರಯತ್ನಗಳು ನಡೀತಾ ಇರೋದ್ರಿಂದ ನಿಮ್ಮ ತಾಯಿ ಬೇಗ ಗುಣ ಆಗ್ತಾರೆ. ನೀನೇನು ಯೋಚನೆ ಮಾಡಬೇಡ, ಅಮ್ಮನೋರಿದ್ದಾರೆ, ತಗೋ ಈ ಪ್ರಸಾದನ. ನಾನು ಸ್ವಲ್ಪ ಅಡಿಗೆ ಮನೆ ಕಡೆ ಹೋಗಿ ಬರ್ತೀನಿ. ಅಮ್ಮ, ಅಮ್ಮ, ಇಲ್ಲೋಡು. ಪಾಪ ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ. ನಿನ್ಗೆ ಹೀಗೆಲ್ಲ ಆಗಿರೋ ತೊಂದರೆಗಳ ಬಗ್ಗೆ ಅರ್ಚಕರ ಹತ್ರ ಹೇಳಿ, ಅರ್ಚಕರು ಈ ಪುಡಿ ಕೊಟ್ಟಿದಾರಂತ ನಿನ್ನ ಕಾಲಿಗೆ ಹಚ್ಚಕ್ಕೆ. ಎದ್ದೇಳು, ನಿನ್ನ ಕಾಲಿಗೆ ಹಚ್ತೀನಿ. ಯಾಕೆ ಅಜ್ಜಿ ಹಂಗೆ ಮಾಡ್ತಾರೆ? ನನಗೇನಾಗಿದೆ, ನಾನು ಮೂಲೆ ಸೇರ್ಕೊಂಡಿದ್ದೀನಿ ಅಂತ ಊರಲ್ಲೆಲ್ಲ ಟಮ್ ಮಾಡ್ತಿದ್ದಾರೇನು? ಯಾಕೆ ಹೋಗ್ಬೇಕಾಗಿತ್ತು ಅವರು? ಸೀತಾದೇವಿ, ಏನು ಇನ್ನೂ ಆ ಹಿರಿಯ ಜೀವದ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ? ಮೊದಲು ನಿನ್ನ ಕಾಲು ಸರಿ ಮಾಡ್ಕೋ, ಆಮೇಲೆ ಎಗರಾಡುವಂತೆ. ನೀವು ಸಾಕು ಸುಮ್ಮನೆ ಇರಿ. ಯಾವಾಗಲೂ ಉಪದೇಶ ಮಾಡೋಕ್ಕೆ ಬರಬೇಡಿ. ಡಾಕ್ಟ್ರು ಬರ್ತಾರಲ್ಲ, ಅವ್ರು ಬಂದು ಹೋದ್ಮೇಲೆ ಅವ್ರು ಏನು ಮಾತ್ರೆ ಕೊಡ್ತಾರೋ ತಗೋತೀನಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲದಕ್ಕೂ ಹೇಳಕ್ಕೆ ಬಂದುಬಿಡ್ತಾರೆ. ಅಮ್ಮ, ಆ ಪ್ರಯತ್ನನೂ ಇರಲಿ, ಈ ಪ್ರಯತ್ನನೂ ಇರಲಿ, ಯಾರಿಗೆ ಗೊತ್ತು ಯಾವುದರಿಂದ ಸರಿ ಹೋಗುತ್ತೆ ಅಂತ. ನಿಂಗೊಂದು ವಿಷಯ ಗೊತ್ತಾ? ಆಸ್ಪತ್ರೆನಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗ್ದೇನೆ ಕೆಲಸ ಶುರು ಮಾಡೋದು. ಅವರು ಸರಿಯಾಗಿದ್ದಾರೆ, ನೀನು ಸರಿಯಾಗಿದೆಯಾ ಕಣೆ. ಕಂತೆಗೆ ತಕ್ಕ ಬೊಂತೆ.
ಅಲ್ವೇ ನನ್ನ ಕಾಲು ಉಳುಕಿರೋದಕ್ಕೂ ದೇವ್ರಿಗೂ ಏನೇ ಸಂಬಂಧ? ಸೀತಾ, ನೀನು ಜಾರ್ ಬೀಳಕ್ಕೆ ಮುಂಚೆ ಏನು ಮಾಡ್ತಿದ್ದೆ ಹೇಳು? ನಾನೇನ್ರಿ ಮಾಡ್ತಿದ್ದೆ, ಕೈಕಾಲು ತೊಳ್ಕೊಂಡು ದೇವ್ರಿಗೆ ದೀಪ ಇಡೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಇದೆಲ್ಲ ಆಯಿತು. ಅಲ್ವಾ? ಅಂಥ ಸಮಯದಲ್ಲಿ ದೇವ್ರ ಹತ್ರ ನೀನು ಏನು ಬೇಡ್ಕೊಂಡ್ರು ನಿನಗೆ ಕೊಡೋದಕ್ಕೆ ಆ ದೇವರು ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾನೆ. ಆಗ ನೀನೇನಂದೆ? ಕಾಲು ಮುರಿದೋದ್ರು ಪರವಾಗಿಲ್ಲ ಅಂದೆ. ತಕ್ಷಣವೇ ದೇವರು ತಥಾಸ್ತು ಅಂದ. ಅದೇ ಇದು ದೇವ್ರ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಮಾತಿನಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಸೀತಾ. ಇನ್ಮೇಲೆ ಆದರೂ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡ್ತಾ ಇರೋ, ನಿನಗೂ ಒಳ್ಳೇದಾಗತ್ತೆ. ಅಮ್ಮ ತಗೋ, ಈ ಅಮ್ಮನವ್ರ ಪ್ರಸಾದ ತಿನ್ನು. ಅಮ್ಮನವ್ರ ಹತ್ರ ನಿನ್ ಕಾಲ್ ಬೇಗ ಗುಣ ಆಗ್ಲಿ ಅಂತ ಬೇಡ್ಕೊ, ಎಲ್ಲ ಸರಿ ಹೋಗುತ್ತೆ. ತಗೋ. ನಿಧಾನ ನಿಧಾನ ಸೀತಾ, ನಿಧಾನಕ್ಕೆ ಬಾ. ಹಾಗೆ ಹಾಗೆ ಏನೂ ಆಗೋದಿಲ್ಲ, ಬಾ. ಏನೂ ಆಗಲ್ಲ, ಬಾ. ಆಗಲಿಲ್ಲ ರೀ, ತುಂಬ ಕಾಲು ನೋವ್ತಾ ಇದೆ. ನೋಡು ಸೀತಾ, ಆಗೋದಿಲ್ಲ ಅಂದರೆ ಏನೂ ಆಗೋದಿಲ್ಲ, ಮನಸ್ಸು ಮಾಡ್ಬೇಕಷ್ಟೇ. ನೋಡು, ಮಲಗಿದ್ದವಳು ಹೇಳೋಕ್ಕೆ ಆಗಲ್ಲ ಅಂತಿದ್ದೆ, ಪ್ರಯತ್ನ ಪಟ್ಟೆ, ಹೇಳೋಕ್ಕಾಗ್ಲಿಲ್ವಾ? ಎತ್ತು ಹೆಜ್ಜೆ ಇಡೋಕ್ಕಾಗಲ್ಲ ಅಂತಿದ್ದೆ, ಈಗ ನೋಡು ನಡ್ಕೊಂಡು ಬರ್ತಾ ಇದೆಯಾ. ಹೀಗೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ನಾಳೆ ರನ್ನಿಂಗ್ ರೇಸನ್ನು ಭಾಗವಹಿಸ್ಬೋದು ನೀನು. ಹೌದೌದು, ಹೀಗೆ ಪುಸ್ಲಾಯಿಸಿ ನನ್ನ ಕಾಲು ಸರಿ ಮಾಡ್ತಿದ್ದೀರಿ ನೀವು. ನಿಮ್ಮನ್ನು ಗಂಡನಾಗಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ರೀ. ಹೌದು ಸೀತಾ, ನನ್ನನ್ನು ಗಂಡನಾಗಿ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ. ಇಚ್ಛೆ ನೆರೆದು ಬಾಳುವ ಸತೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಕೇಳಿಲ್ಲ ಹಾಗೆ. ಅಂತೂ ನನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ಅಂತ ಹೇಳಲೇ ಇಲ್ಲ ನೀವು. ನೋಡು, ಮಾತಿನ ಮೂಲ ಮರ್ಮ ಅರ್ಥ ಮಾತಾಡೋದ್ರಲ್ಲಿ ಮೊದಲು ಜಾಡೆ ನೀನು. ನಾನು ಪುಣ್ಯ ಮಾಡಿದ್ರೇನು, ನೀನು ಪುಣ್ಯ ಮಾಡಿದ್ರೇನು, 7 ಜನ್ಮಕ್ಕೂ ನಾವಿಬ್ಬರೇ ಸತಿಪತಿಗಳಾಗಿರೋಣ ಬಿಡು. ಬಾ, ನಿಧಾನಕ್ಕೆ ಬಾ. ಇಲ್ಲ ರೀ, ಕಾಲು ಯಾಕೋ ತುಂಬ ನೋಡ್ತಾ ಇದೆ. ಏನು ಆಗಲ್ಲ ಅನ್ನಲ್ಲ ಸೀತಾ, ಪ್ರಯತ್ನ ಪಡ್ತಾ ಇದೀಯಾ, ಏನು ಆಗಲ್ಲ. ಬಾ, ಇನ್ನೊಂದು ದೂರ ಬಾ, ಕೂತ್ಕೊಂಡ್ಬಿಡ್ತೀನಿ. ಅಲ್ಲಿ ಕೂತ್ಕೊಳ್ಳುವಂತೆ. ಬಾ ಬಾ ಬಾ, ನಿಧಾನ ನಿಧಾನ. ಹಾಗೆ ಹಾಗೆ, ಏನೂ ಆಗೋದಿಲ್ಲ ಸೀತಾ, ಮನಸ್ಸಿನ ಮುಂದೆ ಏನಿಲ್ಲ. ಬಾ, ಮೆಲ್ಲಿಗೆ ಮೆಲ್ಲಿಗೆ, ಬಾ ಬಾ, ನಿಧಾನ ನಿಧಾನಕ್ಕೆ ಬಾ. ಬಾ, ಮೆಲ್ಲೆ ಕೂತು ಮೆಲ್ಲೆ ಕೂತು. ವಿಶ್ರಾಂತಿ ತಗೋ ಸ್ವಲ್ಪ. ಆಗಲ್ಲ ರೀ, ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ಆಗಲ್ಲ ಅಂದರೆ ಹೆಂಗೆ ಸೀತಾ? ಕಾಲು ಗುಣ ಆಗಬೇಕು ತಾನೆ, ಆಗಲ್ಲ ಅಂದರೆ ಕಾಲು ಗುಣ ಆಗುತ್ತಾ? ಅಯ್ಯೋ ಇಲ್ಲ ರೀ, ಇನ್ನೊಂದು ಹೆಜ್ಜೆ ಇಟ್ಟರು ಕಾಲೇ ಮುರಿದು ಹೋಗುತ್ತೆ ಅಂತ ಅನಿಸ್ತಿದೆ. ಅಮ್ಮ, ಈಗಿಷ್ಟು ಸಾಕು ಬಿಡಿ ರಂಗಣ್ಣವ್ರೆ. ಪಾಪ ಸಾಯಂಕಾಲ ಬೇಕಾದರೆ ಇನ್ನೊಂದು ಸೊತ್ತು ಸುತ್ತಾಡಲಿ. ತುಂಬ ಸುಸ್ತಾಗಿದೆ ಅಂತ ಕಾಣಿಸುತ್ತೆ ಸೀತಮ್ಮನವ್ರಿಗೆ. ಈ ಹಾಲು ಕುಡಿ. ಸೀತಾ ತಗೋ, ಈ ಹಾಲು ಕುಡಿ, ತಗೋ, ನಿಧಾನ. ಅದ್ಯಾಕೆ ಅಷ್ಟು ಹೊಟ್ಟೆ ಹೊರಿ ನಿನಗೆ ಹಿರಣ್ಮಯ್ಯನ್ ಕಂಡ್ರೆ? ನೀನ್ ತಪ್ಪು ಮಾಡ್ಬಿಟ್ಟು ಆ ಒಳ್ಳೆ ಹುಡುಗಿನ ತಿರ್ಬೋಕಿ ಅಂತೀಯನೆ ನಿನ್ನ. ನೀನು ನನ್ನನ್ನು ಕ್ಷಮೆ ಕೇಳಿದ್ರೆ ಸಾಲದು, ಹಿರಣ್ಮಯ್ಯನ ಕ್ಷಮೆ ಕೇಳಬೇಕು. ಸೌಗಂಧಿ ಸೌಗಂಧಿ, ಹಿರಣ್ಮಯಿ ಶೂ ನಾನೇ ಅದ್ದಿದ್ದು ಅಂತ ನೀನೇ ತಾನೆ ನಮ್ಮಮ್ಮಂಗೆ ಹೇಳಿದ್ದು. ನಿಮ್ಮಮ್ಮ ಎಲ್ಲಿ ನಂಗೆ ಹೊಡಿತಾರ ಅಂತ ಹೇಳ್ಬಿಟ್ಟೆ. ನಿಮ್ಮಮ್ಮ ನೀನು ತುಂಬ ಹೊಡಿದ್ರಾ? ಅದೆಲ್ಲ ನಿನಗೆ ಯಾಕೆ? ಮತ್ತೆ ಮುಂದೆ ಏನು ಮಾಡ್ತೀಯಾ? ಆ ಹಿರಣ್ಮಯಿಯಿಂದ ಅಲ್ಲ ನಮ್ಮಮ್ಮ ನನಗೆ ಹೊಡೆದಿದ್ದು. ಆ ಓಟದ ಮೇಷ್ಟ್ರು ನನ್ನನ್ನು ತರಬೇತಿಯಿಂದ ಆಚೆ ಹಾಕಿದ್ದು.
ಇಷ್ಟೆಲ್ಲ ಆದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಾ? ಮತ್ತೆ ಏನೇ ಮಾಡ್ತೀಯಾ? ಅವಳು ಓಟ ಸ್ಪರ್ಧೆಯಲ್ಲಿ ಭಾಗವಹಿಸ್ಬಾರ್ದು, ಹಾಗೆ ಮಾಡ್ತೀನಿ. ಅದೇಗೆ? ಗಮನ ಇಟ್ಟು ಕೇಳಿಸ್ಕೊ.